ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಾತಿ ಜನಗಣತಿ ವಿಶೇಷ ಸಭೆ ನಡೀತಾ ಇದೆ. ಈ ಸಭೆಗೆ ಮುಖ್ಯವಾಗಿ ಇಬ್ಬರು ಸಚಿವರು ಗೈರಾಗಿದ್ದಾರೆ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಈ ಸಭೆಗೆ ಬಂದಿಲ್ಲ. ವೆಂಕಟೇಶ್ ಇವರು ಕೂಡ ಈ ಒಂದು ಸಭೆಗೆ ಬಂದಿಲ್ಲ. ಇಬ್ಬರು ಸಚಿವರು ಈ ಒಂದು ವಿಶೇಷ ಸಭೆಗೆ ಗೈರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಭೆಗೆ ಇಬ್ಬರು ಸಚಿವರು ಗೈರಾಗಿರೋದು. ದಿನೇಶ್ ಗುಂಡೂರಾವ್ ಅವರು ಹಾಗೇನೆ ಸಚಿವ ವೆಂಕಟೇಶ್ ಅವರು ಈ ಒಂದು ಸಭೆಗೆ ಗೈರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬಹಳ ಮಹತ್ವ ಪಡೆದುಕೊಂಡಿರುವಂತಹ ವಿಶೇಷ ಸಭೆ ಇದು. ಈ ಸಭೆಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈಗ ಪ್ರತಿಯೊಬ್ಬರ ಹಾಜರಾತಿಯೂ ಕೂಡ ಕೌಂಟ್ ಆಗುತ್ತೆ. ಅರ್ಥಾತ್ ಅವರ ಅಸ್ತಿತ್ವ ಮತ್ತು ಅವರು ಇರುವಿಕೆ ಈಗ ಬಹಳ ಅಗತ್ಯ ಇರುತ್ತೆ. ಈ ಇಬ್ಬರು ಸಚಿವರು ಕೂಡ ಈಗ ಬರದೇ ಇರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ, ಹೇಗೆ? ಶ್ರೀಪತ್ ಪಾಟೀಲ್, ಖಂಡಿತವಲ್ಲ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಿರ್ತಕ್ಕಂಥದ್ದು ಬಹಳ ಮಹತ್ವದ ಸಚಿವ ಸಂಪುಟ ಸಭೆ. ಯಾಕಂತಂದ್ರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಕಳೆದ ಕ್ಯಾಬಿನೆಟ್ ಸಭೆಯಲ್ಲೇ ಸೂಚನೆ ಕೊಟ್ಟಿದ್ರು, ಜಾತಿ ಗಣತಿಗೆ ವರದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧ್ಯಯನ ಮಾಡ್ಕೊಂಡ್ ಬನ್ನಿ, ಆ ನಂತರ ಚರ್ಚೆ ಮಾಡೋಣ ಅನ್ನೋಂಥದ್ದು. ಹೀಗಾಗಿ ಬಹುತೇಕ ಸಚಿವರೆಲ್ಲರೂ ಕೂಡ ಸಭೆಗೆ ಆಗಮಿಸಿದ್ದಾರೆ. ಆದ್ರೆ ಇಬ್ಬರು ಸಚಿವರು, ಪ್ರಮುಖವಾಗಿ ವೆಂಕಟೇಶ್ ಅವರಾಗಿರ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಕೂಡ ಈ ಸಭೆಗೆ ಬಂದಿಲ್ಲ ಅನ್ನೋ, ಬರಬಹುದು, ತಡವಾಗಾದ್ರೂ ಬರಬಹುದು ಅಥವಾ ಬರ್ದೇನೆ ಇರಬಹುದು. ಹೀಗಾಗಿ ಇಬ್ಬರು ಸಚಿವರು ಈ ಒಂದು ಸಚಿವ ಸಂಪುಟದಲ್ಲಿ ಹಾಜರಾಗಿಲ್ಲ. ಜೊತೆಯಲ್ಲಿ ರಾಜಣ್ಣ ಅವರು ಕೂಡ ಇಲ್ಲ ಅನ್ನುವಂಥದ್ದು. ಸೊ ಯಾಕೆಂತಂದ್ರೆ ಈಗಾಗಲೇ ಜಾತಿ ಗಣತಿಗೆ ಅನೇಕರ ವಿರೋಧ ಇದೆ. ಆದ್ರೆ ಈ ಸಚಿವರು ಎಂದೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಬಹುತೇಕ ಸಿಎಂ ಬಳಿ ಒಂದು ಎಕ್ಸ್ಕ್ಯೂಸ್ ಕೇಳಿರ್ಬೋದು, ಈ ಕ್ಯಾಬಿನೆಟ್ ಸಭೆಗೆ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು. ಸೊ ಹೀಗಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅನೇಕ ವಿಚಾರಗಳು ಚರ್ಚೆ ಆಗುವಂತದ್ದು. ಒಂದು ನಿಮಿಷ ಚಂದ್ರಶೇಖರ್, ವಾಪಸ್ ಬರ್ತೀನಿ. ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಸಂಪುಟ ಸಭೆಯ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದ್ದರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿರೋದು. ಎಲ್ಲಾ ಸಚಿವರು ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಬಗ್ಗೆ ವರದಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ. ಇನ್ ಕೇಸ್ ಅನ್ಯಾಯ ಆಗಿದೆ ಅಂತ ಅನಿಸಿದ್ರೆ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಚಿವರು ಮುಂದೆ ಹೇಳಿದ್ದಾರೆ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಒಂದು ವರದಿಯ ವಿಚಾರವಾಗಿ. ಇಲ್ಲಿ ಏನಾದರೂ ದೋಷ ಇದ್ರೆ ಅಥವಾ ನಿಮ್ಮ ಆರೋಪ ಏನಾದರೂ ಇದ್ರೆ, ಈ ರೀತಿ ಸರಿ ಹೋಗಬೇಕು ಅನ್ನುವಂತಹ ಸಲಹೆಗಳಿದ್ರೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಮೊದಲು ಮಾತಾಡಿದ್ದು, ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ಆ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನ ಸರಿ ಮಾಡೋಣ, ಏನೇ ಅಭಿಪ್ರಾಯ ಇದ್ರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಶೇಖರ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು. ಎಲ್ಲಾ ಸಚಿವರುಗಳು ಈಗಾಗಲೇ ಹೊರಗಡೆ ತಮ್ಮ ತಮ್ಮ ಸಮುದಾಯದವರನ್ನ ಕಟ್ಟಿಕೊಂಡು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೆಡ್ಡಿ ಸಮುದಾಯದ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ಒಕ್ಕಲಿಗ ಸಮುದಾಯದವರು, ಈ ಕಡೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅನೇಕ ಸಚಿವರು, ಎಂಬಿ ಪಾಟೀಲ್ ಅವರ ಮನೆಯಲ್ಲೂ ಕೂಡ ಮೀಟಿಂಗ್ ಆಯಿತು. ಈಗ ಕ್ಯಾಬಿನೆಟ್ನಲ್ಲಿ ಎಲ್ಲಾ ವಿಚಾರಗಳನ್ನ ಇಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಅನ್ಕೊಂಡ ರೀತಿಯಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯವನ್ನ ಹಂಚಿಕೊಂಡು ಈ ಒಂದು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಾ? ಶ್ರೀಪತ್ ಪಾಟೀಲ್, ಖಂಡಿತವಾಗ್ಲು ಕಾಂತರಾಜ್ ವರದಿ ಏನು ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಎಲ್ಲಾ ಸಚಿವರಿಗೂ ಕೂಡ ಏನು ಪ್ರಮುಖ ಕಡತವಿತ್ತು ಇತ್ತು ಆ ಎಲ್ಲವನ್ನು ಕೂಡ ಕಳಿಸಲಾಗಿತ್ತು. ಅದನ್ನ ಈಗಾಗಲೇ ಅಧ್ಯಯನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ಮೊದಲು ಕಾಂತರಾಜ್ ಆಯೋಗದ ವರದಿ ಲೀಕ್ ಆಗಿದೆ ಅಥವಾ ಅದರಲ್ಲಿ ಒಂದಷ್ಟು ಜಾತಿವಾರು ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಈಗ ಕಾಂತರಾಜ್ ಆಯೋಗದ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಕಳೆದ ವಾರ ಮಂಡನೆಯಾಯಿತು. ಅದಾದ ಬಳಿಕ
ಬಳಿಕ ಸಿಎಂ ಅವರೇ ಸ್ವತಃ ಎಲ್ಲರಿಗೂ ಕೂಡ ಕಾಪಿಯನ್ನ ಕಳಿಸ್ತೀವಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಆ ಅಧ್ಯಯನದ ನಂತರವೂ ಕೂಡ ಒಂದಷ್ಟು ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಂದೂ ಕೂಡ ಮಾತಾಡಿರಲಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಈಗ ವಿರೋಧವನ್ನು ಮಾಡಿದ್ದಾರೆ. ನಮ್ಮ ಸಮುದಾಯದ ಜಾತಿವಾರು ಲೆಕ್ಕ ನೋಡೋದಾದ್ರೆ ಬಹಳಷ್ಟು ಹೆಚ್ಚಿಗೆ ಇತ್ತು, ಆದ್ರೆ ಆ ರೀತಿ ಆಗಿಲ್ಲ. ಹಾಗಾಗಿ ನಾವು ಮುಂದೆ ಸ್ವತಃ ನಮ್ಮ ಸಮುದಾಯದಿಂದಲೇ ಒಂದು ಅಧ್ಯಯನವನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯವೂ ಕೂಡ ನಾವೇ ಒಂದು ಆಪ್ ಅನ್ನ ಮಾಡ್ಕೊಂಡಿದ್ದೀವಿ, ನಾವು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅನ್ನುವಂತ ಲೆಕ್ಕವನ್ನ ಕೊಡ್ತೀವಿ. ಈ ರೀತಿಯಾದಂತಹ ಚಾಲೆಂಜಸ್ ಅನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥದ್ದು. ಇದರ ನಡುವೆ ಶೋಷಿತ ಸಮುದಾಯಗಳು, ಅದು ಕುರುಬ ಸಮುದಾಯ ಆಗಿರ್ಬೋದು, SC ST OBC ಈ ತರ ಸಮುದಾಯಗಳು ಕೂಡ ಸಭೆಯನ್ನ ನಡೆಸಿ ಸಿಎಂ ಪರವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥದ್ದು. ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರ ಮುತ್ತಿಗೆ ಹಾಕ್ತೀವಿ, ಗೆರವ್ ಹಾಕ್ತೀವಿ, ಮುಂದಿನ ಚುನಾವಣೆಯಲ್ಲಿ ಅವರನ್ನ ಸೋಲಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಮುದಾಯಗಳನ್ನ ಓಲೈಕೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಪಕ್ಷವ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಸಮುದಾಯದ ಪರವಾಗಿ ನಿಲ್ಬೇಕಾ, ಈ ರೀತಿಯಾದಂತಹ ಗೊಂದಲದಲ್ಲಿ ಸಚಿವರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಸಚಿವ ಸಂಪುಟ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹಿಸ್ತಾ ಇದ್ದಾರೆ, ಸಚಿವರು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಸಚಿವರೆಲ್ಲರ ಅಭಿಪ್ರಾಯವನ್ನ ಕೇಳುತ್ತಿದ್ದಾರೆ. ಎಸ್ ಚಂದ್ರಶೇಖರ್, ಸಭೆಯ ಒಳಗಡೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ನಾವು ಮಾಹಿತಿಯನ್ನ ಪಡಿತಾ ಇದ್ವಿ ನಿಮ್ಮಿಂದ. ಸಚಿವರುಗಳು ವೈಯಕ್ತಿಕವಾಗಿ ಈಗಾಗಲೇ ತಮ್ಮ ತಮ್ಮ ಸಮುದಾಯವನ್ನ ಪ್ರತಿನಿಧಿಸಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಎಲ್ಲಾ ಸಚಿವರ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ, ಅಭಿಪ್ರಾಯವನ್ನ ಪಡೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. ಎಷ್ಟು ಮನ್ನಣೆ ಶ್ರೀಪತ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗ ಬಹುತೇಕ ಈ ಒಂದು ಗಣತಿಯನ್ನ ಆರಂಭ ಮಾಡಿಸಿದ್ದು ಅಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಈಗ 10 ವರ್ಷದ ಬಳಿಕ ಈ ವರದಿ ಈಗ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಟೇಬಲ್ ಆಗಿದೆ. ಈಗ ಸಚಿವರ ಒಂದು ಅಭಿಪ್ರಾಯಕ್ಕೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಮತ್ತು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವ ಕೆಲಸವನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇದು ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಪಕ್ಷದಲ್ಲೇ ಅನೇಕರು ಅಪಸ್ವರವನ್ನ ಎತ್ತುತ್ತಾ ಇರತಕ್ಕಂಥದ್ದು. ಈ ಜಾತಿ ಗಣತಿ ಅಥವಾ ಈ ವರದಿ, ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬಿಡಬಾರದು, ಜಾರಿಗೆ ತರಬಾರದು ಅನ್ನೋಂತ ಅಪಸ್ವರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ, ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ದು. ಸೊ ಹೀಗಾಗಿ ಇದರ ನಡುವೆ ಬಹಳಷ್ಟು ಗೊಂದಲ ಇದೆ. ಈಗ ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಅವಕಾಶವನ್ನ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಇವಾಗ ಆಗ್ಲೇ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತ ಬಹುತೇಕ ಎಲ್ಲಾ ಸಚಿವರುಗಳು ತಮ್ಮ ತಮ್ಮ ಒಂದು ಸಮುದಾಯದ ಪರವಾಗಿ ನಿಲ್ತಾರ ಅಥವಾ ಪಕ್ಷದ ಪರವಾಗಿ ನಿಂತು ಒಗ್ಗಟ್ಟಾಗಿ ಹೋಗೋಣ ಅನ್ನೋಂತ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ. ಈ ರೀತಿಯಾದಂತಹ ಅನೇಕ ಚಾಲೆಂಜಸ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಒಂದು ಸಚಿವ ಸಂಪುಟದ ಮಹತ್ವದ ಕೂಡ ಬಹಳಷ್ಟು ಇರತಕ್ಕಂಥದ್ದು. ಸೊ ಇವತ್ತು ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿ ಕೇವಲ ಒಂದು 10-15 ನಿಮಿಷ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಸ್ವತಃ ಯಾರ್ಯಾರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಅಭಿಪ್ರಾಯದ ಬಳಿಕ ಕೇವಲ ಇದೊಂದೇ ಸಚಿವ ಸಂಪುಟ ಸಾಕಾಗೋದಿಲ್ಲ, ಇನ್ನು 2-3 ಸಚಿವ ಸಂಪುಟದವರೆಗೂ ಕೂಡ ಎಳೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಂದೆ ಏನ್ ಆಗ್ಬೇಕು ಅನ್ನೋದು, ಯಾಕಂದ್ರೆ ಏಕಾಏಕಿ ಜಾರಿಗೆ ತರೋದಕ್ಕಾಗೋದಿಲ್ಲ. ಜಾತಿ ಗಣತಿ ಅಥವಾ ಈ ಶೈಕ್ಷಣಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಚಂದ್ರಶೇಖರ್, ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಜಾತಿ ಗಣತಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕೆಲವು ಕಡೆ ಸಮೀಕ್ಷೆಯನ್ನ ಮಾಡಲಾಗಿಲ್ಲ, ಕೆಲವು ನ್ಯೂನತೆಗಳು ಇರಬಹುದು, ಅದನ್ನ ಒಪ್ಕೊಳ್ತೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಕೆಲವು ಕಡೆ ಸಮೀಕ್ಷೆ ಮಾಡಲಾಗಿಲ್ಲ, ಕೆಲವು ನ್ಯೂನತೆ ಇರಬಹುದು, ಆದರೆ ಅದನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದ ಚರ್ಚೆಗಳು ಆಗಬೇಕು, ಆಗ್ತಾ ಇರಬೇಕು ಅಂತ ಅವ್ರು ಹೇಳಿದರು. ಆಗಲೇ ತಪ್ಪುಗಳು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳಿದ್ರೆ ನಮ್ಮ ಮುಂದೆ ಅದನ್ನ ಹೇಳಿ, ಸರಿ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವರಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತಿಳಿಸಿದ್ದಾರಂತೆ.
ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ. ಆಗ ಅಧ್ಯಕ್ಷರಾಗಿದ್ದಂತವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ವರದಿ ಕೊಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂತ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳು. ಸರ್, ಪ್ರಾಯಶಃ ಚರ್ಚೆ ಆದಾಗ ಸತ್ಯ ಹೊರಗೆ ಬರ್ತದೆ. ಚರ್ಚೆ ಆಗೋದು ಒಳ್ಳೇದೇ. ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರದು. ಇದು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದಂಥದ್ದು. ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನ ನೇಮಕ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟ್ ಅನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಕಳಿಸಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಶಿಕ್ಷಕರ ಮೇಲೆ ಅಧಿಕಾರಿಗಳ ಮೇಲೆ ಆಪಾದನೆ ಹಾಕಿದಾಗ್ತದೆ. ಅದನ್ನು ಕ್ರಾಸ್ ಚೆಕ್ ಮಾಡಬಹುದಲ್ವ? ಈಗ ಅದನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನನ್ನ ಪ್ರಕಾರ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಅದರಲ್ಲಿ ಒಂದು ಬುಕ್ ಫಾರ್ಮ್ನಲ್ಲಿ ಒಂದು 54 ಕ್ವೆಶ್ಚನರ್ಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ. ಒಂದು ವೇಳೆ ಸಂಖ್ಯೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು. ನಮ್ದು ಇಷ್ಟಿದೆ, ನಮ್ದು 1 ಕೋಟಿ ಇದೆ, 50 ಲಕ್ಷ. ಆದ್ರೆ ಕರ್ನಾಟಕ ಜನಸಂಖ್ಯೆ ಎಷ್ಟಿರಬೇಕು ಅಂತ ನಂದು ಪ್ರಶ್ನೆ ಅಲ್ವಾ? ಅದು ಅಷ್ಟು 20 ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಹೇಳಿದ್ದನ್ನ ಟೋಟಲ್ ತಗೊಂಡಾಗ 2011 ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ 6 ಕೋಟಿ 11 ಲಕ್ಷ. ಇದು 2015 ಸಮೀಕ್ಷೆ ಆಗಿದ್ದು. ಮೇ ಬಿ ಇನ್ನೊಂದು 20-25 ಲಕ್ಷ, 6 ಕೋಟಿ 30 ಲಕ್ಷನೇ ಇಟ್ಕೊಳ್ಳಿ. ನೀವು ಎಷ್ಟು ಜನಸಂಖ್ಯೆ ಮಾಡಿದ್ದೀರಿ? 5 ಕೋಟಿ 98 ಲಕ್ಷ. 6 ಕೋಟಿ 30 ಲಕ್ಷ ಅಂದ್ರೆ ಒಂದು 30 ಲಕ್ಷ ಡಿಫರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದು ನಗರ ಪ್ರದೇಶದಲ್ಲಿ ಆಗ್ಲಿಲ್ಲ ಅಂತಾನು ನಾನು ಹೇಳಿದಲ್ಲಿ. ಯಾಕಂತ ಹೇಳಿದ್ರೆ ಈ ಕೆಲವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ, ಆಗೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿ ಇದ್ದವರದ್ದು ಅಥವಾ ತಾತ್ಕಾಲಿಕವಾಗಿ ಉದ್ಯೋಗ ಬೇರೆ ಕಡೆ ಹೋದ ಹೆಸರು ಹೇಳಿರೋದಿಲ್ಲ, ಬೈ ಮಿಸ್ಟೇಕ್ ಅದನ್ನ